ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಉದ್ದಿನ ವಡೆನೂ ಕೂಡ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾರೆ ನೋಡಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಶುಕ್ರವಾರ ಆಗಿರೋದ್ರಿಂದ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೆ. ಹಾಗೆ ಪೂಜೆನೂ ಕೂಡ ಎಲ್ಲನೂ ಮುಗಿಸ್ಕೊತಾ ಇದ್ದೀನಿ. ಶುಕ್ರವಾರ ಅಂತಂದರೆ ಸ್ವಲ್ಪ ಬ್ಯುಸಿ ದಿನ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಮ್ಮ ಮನೆ ದೇವ್ರ ಕಡೆಯಿಂದ ಪ್ರಸಾದ ಕೂಡ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಈ ರೀತಿ ಏನಾರ ಪೂಜೆ ಮಾಡಿಕೊಂಡೆ ಅಂತ ಹೇಳಿದ್ರೆ ಮನಸ್ಸಿಗೆ ಕೂಡ ನೆಮ್ಮದಿ ಅನಿಸುತ್ತೆ. ಏನೋ ಒಂಥರ ಪಾಸಿಟಿವ್ ಫೀಲಿಂಗ್ ಕೂಡ ಇರುತ್ತೆ. ಸೊ ಅವತ್ತಿನ ದಿನ ಎಲ್ಲ ಫುಲ್ ನೆಮ್ಮದಿಯಾಗಿ ಅಂತಲೇ ಅನಿಸುತ್ತೆ. ಅದಕ್ಕೇನೆ ಸೊ ಶುಕ್ರವಾರ ಅಂತಂದರೆ ಸ್ವಲ್ಪ ಸ್ಪೆಷಲಾಗೇ ಇರುತ್ತೆ. ಸೊ ನಾನು ಕೂಡ ನನ್ನ ಹಸ್ಬೆಂಡು ಮತ್ತು ಪಾಪು ಎದ್ದೋಳೋ ಅಷ್ಟರಲ್ಲಿ ಪೂಜೆನೂ ಕೂಡ ಎಲ್ಲನೂ ಕೂಡ ಮುಗಿಸ್ಕೊಬಿಟ್ಟಿದ್ದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಬೋದು ಅಂಥೇಳಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ನೆ ಇಡ್ಲಿ ಹಿಟ್ಟನ್ನ ಹಾಕಿದ್ದೆ. ಸೊ ಈ ರೀತಿ ನೀವೆಲ್ಲ ಇಡ್ಲಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬ ಸಾಫ್ಟಿಯಾಗಿ ಇಡ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಅಳತೆ ಮಾಡೋದು ಮರ್ತು ಬಿಟ್ಟಿದ್ದೆ ನಾನು ವಿಡಿಯೋ ಮಾಡೋದು. ಸೊ ಹಾಗೆಯೇ ಹೇಳ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆಗೆ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆಗೆ 3 ರವೆನ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಅಂದರೆ ನೀವು 1 ಗ್ಲಾಸಲ್ಲಿ ಯಾವ ಅಳತೆಯಲ್ಲಿ ನೀವು ಉದ್ದಿನಬೇಳೆ ತೊಗೊಂಡಿರ್ತೀರಲ್ಲ ಅದೇ ಅಳತೆಯಲ್ಲಿ 3 ನೀವು ರವೆನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ, ಇಡ್ಲಿ ರವೆನ. ಹಾಗೆಯೇ ನಾನಿಲ್ಲಿ ಇದಕ್ಕೆ ಸೀಕ್ರೆಟ್ ಅಂತ ಹೇಳಿದ್ರೆ ಅನ್ನನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೆ. ನೀವೇನ ಅನ್ನನ ರುಬ್ಲಿಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ ಅಂತಂದರೆ ತುಂಬಾ ಸಾಫ್ಟಾಗಿರೋ ಇಡ್ಲಿ ಸೂಪರಾಗಿ ರೆಡಿ ಆಗುತ್ತೆ. ಸೊ ಈ ರೀತಿಯೂ ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ. ರೈಸ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಇದಕ್ಕೆ ಬರೀ ಉದ್ದಿನಬೇಳೆ ಮತ್ತು ಅನ್ನನ ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಅದನ್ನು ಕೂಡ ರುಬ್ಬಿ ಓವರ್ನೈಟ್ ನೆನೆಸಿ ಇಟ್ಟಿದ್ದೆ ರವೆನ ಮಿಕ್ಸ್ ಮಾಡಿಕೊಂಡು. ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿರೋ ಇಡ್ಲಿ ಪಟ್ ಅಂತ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅದಾದಮೇಲೆ ಮೊದಲಿಗೆ ನಾನಿಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿನ ಒಂದು ಸೈಡಲ್ಲಿ ಇಟ್ಬಿಟ್ಟೆ ಅಂತ ಹೇಳಿದೆ. ಸೊ ಅದಾದಮೇಲೆ ಉದ್ದಿನ ವಡೆ ಮತ್ತು ಚಟ್ನಿನ ಮಾಡಿಕೊಂಡು ತುಂಬಾ ಸುಲಭ ಆಗುತ್ತೆ. ಇವತ್ತು ಉದ್ದಿನ ವಡೆನ ಮಾಡ್ಕೊತಿದ್ನಲ್ಲ. ಸೊ ಫ್ರೈಡೇ ಬೇರೆ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೇಳಿ ಸಾಂಬಾರನ್ನ ಮಾಡ್ಕೊಂಡಿರಲಿಲ್ಲ. ನೈಟ್ ಬೇಕಾದ್ರೆ ಅಕಸ್ಮಾತ್ ಏನಾರ ಇಡ್ಲಿ ಇತ್ತು ಅಂತ ಹೇಳಿದರೆ ಖಾರದ ಇಡ್ಲಿ ಮಾಡಿ ಮತ್ತು ಸಾಂಬಾರು ಮಾಡ್ಕೊಳೋಣ ಅಂಥೇಳಿ ಅದಕ್ಕೇ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದೆ. ಉದ್ದಿನ ವಡೆಗೂ ಆಗುತ್ತೆ ಮತ್ತು ಇಡ್ಲಿಗೂ ಕೂಡ ಆಗುತ್ತೆ ಅಂಥೇಳಿ ಅದಕ್ಕೇ ಇವಾಗ ಇಡ್ಲಿ ಪ್ಯಾನ್ಗೆ ಇಡ್ಲಿನ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಸವರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದೇ ಪ್ಲೇಟಿಗೆ ಒಂದೊಂದು ಸೌಟ್ ಆಗುವಷ್ಟು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ.
ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇದಕ್ಕೆ ಮೊದಲಿಗೆ ಈಗ ಇಡ್ಲಿದು ಪಾತ್ರೆ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಕೆಳಗಡೆ ಆಗೋಷ್ಟು ಒಂದು ಲೇಯರ್ನಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಅದನ್ನು ಕೂಗಲಿಕ್ಕೆ ಇಡ್ತಾ ಇದ್ದೀನಿ. ನೀವೇನೊಂದು ಸ್ವಲ್ಪ ಜಾಸ್ತಿ ನೀರು ಮಾಡಿದ್ರಿ ಅಂತ ಹೇಳಿದ್ರೆ ಇಡ್ಲಿ ಕೆಳಗಡೆ ಪಾತ್ರೆ ಇರುತ್ತಲ್ಲ, ಕೆಳಗಡೆ ಪ್ಲೇಟು, ಸೊ ಅದೆಲ್ಲನೂ ಕದ್ರೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಆದಷ್ಟು ಒಂಚೂರು ನೀರು ಕಮ್ಮಿ ಇಟ್ಟರೆ ತುಂಬಾ ಒಳ್ಳೆಯದು. ಅದಾದಮೇಲೆ ಇಡ್ಲಿ ಕೂಗ್ಲಿಕ್ಕೂ ಕೂಡ ಇಟ್ಟಿದ್ನಲ್ಲ, ಅದಾದಮೇಲೆ ಉದ್ದಿನ ವಡೆಗೂ ರೆಡಿ ಮಾಡ್ಕೊಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಉದ್ದಿನ ಬೇಳೆನ ರಾತ್ರಿ ಎಲ್ಲ ನೆನೆಹಾಕಿಲ್ಲ, ಜಸ್ಟ್ 2 ಅವರಷ್ಟು ಮಾರ್ನಿಂಗ್ ನೆನೆಹಾಕಿದ್ದೆ ಅಷ್ಟೇ. ನೀವು ಟೈಮ್ ಇತ್ತು ಅಂತ ಹೇಳಿದರೆ ಮಿನಿಮಮ್ 3 ಇಲ್ಲ 4 ಗಂಟೆ ಅಷ್ಟು ನೆನಿಬೋದು. ಇಲ್ಲ ಅಂತ ಹೇಳಿದ್ರೆ 2 ಗಂಟೆ ಅಷ್ಟು ನೆನೆಸಿದ್ರೆ ಸಾಕು. ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ಅಕ್ಕಿನೂ ಕೂಡ ನೆನೆಸಿ ಇಟ್ಟಿದ್ದೆ. ನಿಮಗೇನಾದರೂ ಅಕ್ಕಿ ನೆನೆಸಿಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು. ಆದರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ, ಅಕ್ಕಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದಕ್ಕೆ ಮಿಕ್ಸರ್ ಜಾರ್ಗೆ ಉದ್ದಿನಬೇಳೆನ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ನಾನು ಅಕ್ಕಿನೂ ಕೂಡ ನೆನೆಸಿಟ್ಟಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀವೇನ ನೀರು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಉದ್ದಿನ ವಡೆಗೆ ಶೇಪ್ ಆಗಿ ಬರೋದಿಲ್ಲ, ಅದಕ್ಕೆ ಶೇಪ್ ಕೊಡೋಕ್ಕೂ ಕೂಡ ಬರೋದಿಲ್ಲ. ಆದಷ್ಟು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಸೇರಿಸ್ಕೊಂಡು ನೀವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ತೊಗೊತಾ ಇದ್ದೀನಿ. ಒಂದು ಬೌಲ್ಗೆ ತೊಗೊಂಡಿದ್ದಾದಮೇಲೆ ಇದನ್ನ ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷದಷ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಸೊ ಹಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ, ಅಷ್ಟು ನೀವು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಉದ್ದಿನ ವಡೆ ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ಅದಕ್ಕೆ ಈ ರೀತಿ ಚೆನ್ನಾಗಿ ನೀವು ಒಂದು 5 ನಿಮಿಷದಷ್ಟಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಿದ್ದೀರಲ್ಲ ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತೇಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲನೂ ಕೂಡ ಒಂದು ಕಡೆ ತೊಗೊಂಡು ಇದನ್ನು ನಾವಿಲ್ಲಿ ಒಂದು 5 ನಿಮಿಷದಷ್ಟು ನೆನೆಯೋಕ್ಕೆ ಇಡಬೇಕಾಗುತ್ತೆ. ಸೊ ನೆನೆಯೋಕ್ಕೆ ಇಟ್ಟಿದ್ದು ಆದಮೇಲೆ ಇದಕ್ಕೆ ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ, ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ರೆಡಿ ಮಾಡಿಕೊಂಡು ಒಂದು ಕೂಡ ಮರೆಯೋದಿಲ್ಲ, ಇಲ್ಲ ಅಂದರೆ ಏನೋ ಒಂದು ಮರ್ತು ಬಿಟ್ಟಿರ್ತೀನಿ. ಅದಕ್ಕೆ ಎಲ್ಲನೂ ಕೂಡ ಒಂದೇ ಸಲ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು ಹಾಗೆ ಹಸಿ ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉದ್ದಿನ ವಡೆಗೆ ಹಾಕೋದ್ರಿಂದ ಉದ್ದಿನ ವಡೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದೆಯಲ್ಲ ಹಸಿಮೆಣಸಿನ್ಕಾಯಿ ಯಾವ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂತ. ಈ ರೀತಿ ಸೈಡಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಉದ್ದಿನ ವಡೆಯಲ್ಲಿ ಹಸಿಮೆಣಸಿನ್ಕಾಯಿ ಇರೋದು ಬೇಗನೆ ಕಾಣುತ್ತೆ. ಇಲ್ಲ ಅಂತಲೇ ತಿಂದಾದಮೇಲೆ ಸ್ವಲ್ಪ ಜಾಸ್ತಿ ಖಾರ ಆಗ್ತದೆ. ಅದಕ್ಕೆ ಈ ರೀತಿ ಸ್ವಲ್ಪ ಸಣ್ಣದಾಗಿ ಅಥವಾ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರೆ ಹಸಿಮೆಣಸಿನ್ಕಾಯಿ ಕೂಡ ಕಾಣುತ್ತೆ. ಅದಾದಮೇಲೆ ಇದಕ್ಕೆ ಶುಂಠಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಉದ್ದಿನ ವಡೆಗೆ ಏನೇನು ಬೇಕೆಲ್ಲ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಹಿಟ್ಟು ಕೂಡ ಒಂದು 5 ನಿಮಿಷದಷ್ಟು ಬಿಟ್ಟಿದ್ನಲ್ಲ, ಅದು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ಈಗ ಸ್ವಲ್ಪ ಕೈಗೆ ನೀರನ್ನ ತೊಗೊಂಡು ಈ ರೀತಿ ಮಾಡ್ಕೊತಿದ್ದೀನಲ್ಲ ನೋಡಿ, ಈ ರೀತಿ ಉದ್ದಿನ ವಡೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಆಮೇಲಿಂದ ನೀವು ತಿರ್ಸ್ಕೋಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 2 ಇಂದ 3 ಆಗುವಷ್ಟು ಹಸಿಮೆಣಸಿನ್ಕಾಯಿ, ಸಣ್ಣಗೆ ಕಟ್ ಮಾಡಿ ಹಸಿಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಹಾಗೆ ಒಂದು 8 ಇಂದ 10 ಮೆಣಸನ್ನ ತೊಗೊಂಡಿದ್ದೀನಿ. ನಿಮಗೆ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಇದನ್ನು ಪೌಡರ್ ಆದರೂ ಕೂಡ ಮಾಡ್ಕೋಬೋದು. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಎಣ್ಣೆಯಲ್ಲಿ ಕರ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರೋ ಉದ್ದಿನ ವಡೆ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ಇಡ್ಲಿನೂ ಕೂಡ ಕೂಗಿ ರೆಡಿಯಾಗಿತ್ತು. ಸೊ ಇಡ್ಲಿನೂ ಕೂಡ ಒಂದು ಪ್ಲೇಟಿಗೆ ತೊಗೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನೋಡ್ಕೊತಿದ್ದೀರಲ್ಲ, ಇಡ್ಲಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತಂದರೆ ಕೈಗೂ ಕೂಡ ಸ್ವಲ್ಪನೂ ಹತ್ತುತ್ತಿಲ್ಲ, ಅಷ್ಟು ತುಂಬ ಸಾಫ್ಟಾಗಿ ಇಡ್ಲಿ ಬಂದಿದೆ. ಹಾಗೆ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನ ಮತ್ತು ಅಳತೆನ ನೀವು ಟ್ರೈ ಮಾಡಿದ್ರೆ ಅಂತೇಳಿ ತುಂಬಾ ಸಾಫ್ಟಾಗಿರೋ ಇಡ್ಲಿ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅದಾದಮೇಲೆ ಇಲ್ಲಿ ಒಂದು ಬಟ್ಲಿಗೆ ಇಡ್ಲಿನೂ ಕೂಡ ತೆಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬ ಸಾಫ್ಟಾಗಿರೋ ಇಡ್ಲಿ 5 ನಿಮಿಷದಲ್ಲೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ.
ಒಂದು ಗ್ಲಾಸಲ್ಲಿ ನೀರನ್ನ ತಗೊಂಡು ಸ್ಪೂನ್ನ ಡಿಪ್ ಮಾಡಿ ಸೊ ಈ ರೀತಿ ಇಡ್ಲಿನ ಒಂದು ಬಟ್ಲಿಗೆ ತಗೊಂಡು ಇಟ್ಕೊತಾ ಇದ್ದೀನಿ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಸೊ ಎಷ್ಟು ಈಸಿಯಾಗಿ ಸುಲಭವಾಗಿ ಇಡ್ಲಿ ಬರ್ತಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಸೂಪರಾಗಿ ಇಡ್ಲಿ ಬಂದಿತ್ತು. ಸೊ ನೀವು ಕೂಡ ನಿಮ್ಮಲ್ಲಿ ಒಂದ್ಸಲಿ ಟ್ರೈ ಮಾಡಿ ಈ ಅಳತೆನ. ಸೊ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಇಡ್ಲಿನೂ ಕೂಡ ರೆಡಿ ಆಗಿತ್ತಲ್ಲ, ಅದನ್ನು ಕೂಡ ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿನೂ ಕೂಡ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಉದ್ದಿನ ವಡೆ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಹಾಕ್ತಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಸೈಡಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಉದ್ದಿನ ವಡೆ ಹಾಕಲಿಕ್ಕೆ ಅಂಥೇಳಿ. ಸೊ ಈ ರೀತಿ ಏನನ್ನ ನೀವು ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಉದ್ದಿನ ವಡೆ ಹಾಕಿದ್ರಿ ಅಂದರೆ ತುಂಬ ಬೇಗನೆ ಎಣ್ಣೆ ಒಳಗಡೆ ಉದ್ದಿನ ವಡೆ ಬೀಳುತ್ತೆ, ಇಲ್ಲ ಅಂತಂದರೆ ಕೈಗೆ ಕಚ್ಕೊಳುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನ ಡಿಪ್ ಮಾಡ್ಕೊಂಡು ಈ ರೀತಿ ಹಾಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ನಾರ್ಮಲಾಗಿ ಬೋಂಡನ ಹಾಕೊತೀವಲ್ಲ, ಈರುಳ್ಳಿ ಬೋಂಡ, ಅದೇ ರೀತಿ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ರೀತಿ ಬೋಂಡ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ ರೌಂಡ್ ಹಾಕೋಕ್ಕಿಂತ. ಅದಕ್ಕೆ ಈ ರೀತಿಯೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ರೌಂಡಿಗೂ ಕೂಡ ತೋರಿಸ್ಕೊತಾ ಇದ್ದೀನಿ ಹೇಗೆ ಹಾಕೋದು ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ ಈ ರೀತಿ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಸೈಡ್ ಬೆಂದಿರುತ್ತಲ್ಲ ಅದನ್ನು ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಸೊ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಎರಡು ಸೈಡ್ ಕೂಡ ಬೇಯಬೇಕು. ಅದಕ್ಕೇನೆ ಸೊ ಈ ರೀತಿ ನೀವೇನೋ ಉದ್ದಿನ ವಡೆನ ಟ್ರೈ ಮಾಡಿದ್ರೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಸಾಫ್ಟಾಗಿರೋ ಉದ್ದಿನ ವಡೆ 5 ನಿಮಿಷದಲ್ಲಿ ಮನೆಯಲ್ಲಿ ರೆಡಿ ಆಗುತ್ತೆ. ಸೊ ಎಲ್ಲನೂ ಕೂಡ ಸ್ವಲ್ಪ ಕಲರ್ ಬರಬೇಕು, ಅಲ್ಲಿ ತನಕ ತಿಳಿಸ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ಉದ್ದಿನ ವಡೆ ಅಂಥೇಳಿ. ಇದಾದಮೇಲೆ ಇದನ್ನು ಕೂಡ ಒಂದು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ರೌಂಡಾಗಿರೋ ನಾರ್ಮಲಾಗಿ ಹೋಟೆಲಲ್ಲಿ ಯಾವ ರೀತಿ ಉದ್ದಿನ ವಡೆ ಮಾಡ್ತಾರಲ್ಲ ಅದೇ ರೀತಿ ಶೇಪ್ನ ಕೊಟ್ಟು ಉದ್ದಿನ ವಡೆನ ಹಾಕ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಮ್ಮಲ್ಲಿ ನಾರ್ಮಲಾಗಿ ಈರುಳ್ಳಿ ಬೋಂಡನ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಇಷ್ಟಪಡ್ತಾರೆ. ಅದಕ್ಕೇನೆ ಸೊ ವೀಡಿಯೋಗೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ರೌಂಡಾಗಿರೋ ಉದ್ದಿನ ವಡೆ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ರೆಡಿ ಆಯಿತು. ಹಾಗೆ ಕಲರ್ ಬರೋ ತನಕ ವೆಯ್ಟ್ ಮಾಡಿ ಅದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ ಎರಡು ಕಡೆಯೂ ತುಂಬ ಕ್ರಿಸ್ಪಿಯಾಗಿ ನೀವೇನನ್ನು ಫ್ರೈ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ಉದ್ದಿನ ವಡೆ ಕೂಡ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಉದ್ದಿನ ವಡೆ ರೆಡಿಯಾಗಿದೆ ಅಂತ ಹೇಳಿ. ಸೊ ನೋಡ್ತಾ ಇದ್ದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮನೇಲಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ, ಅದ್ರ ಜೊತೆಗೆ ಸೈಡ್ಸ್ಗೆ ಅಂತ ಹೇಳಿ ಉದ್ದಿನ ವಡೆನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.